ಪರವಾಗಿಲ್ವೇ ಅಮ್ಮ? ಅತ್ತಿಗೆಗೆ ಇಷ್ಟೊಂದು ಒಡವೆಗಳು ಹಾಕ್ಬಿಟ್ಟಿದ್ದಾರೆ. ನಾನು ಇಷ್ಟೊಂದು ಒಡವೆ ಹಾಕ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲಪ್ಪ. ಅದು ಮದುವೆನ ಏನೋ ಡಿಫ್ರೆಂಟ್ ಆಗಿ ರೆಡಿ ಮಾಡಿದ್ದಾರೆ. ಚೌಟ್ರಿನಲ್ಲೇ ಮಾಡ್ಬೋದಿತ್ತು. ಸುಮ್ಮನೆ ಈ ರೀತಿ ರೆಸಾರ್ಟ್ ಎಲ್ಲ ತಗೊಂಡು ಸುಮ್ಮನೆ ದುಡ್ಡು ಖರ್ಚಲ್ವಾ? ಹೌದು ಬೀಗ್ರೆ, ಏನಕ್ಕೆ ಇಷ್ಟೊಂದೆಲ್ಲ ಖರ್ಚು ಮಾಡಕ್ ಹೋದ್ರಿ? ಯಾವ್ದಾದ್ರು ಚೌಟ್ರಿನ ಬುಕ್ ಮಾಡಿದ್ರೆ ಆಗಿರ್ತಿತ್ತಲ್ವಾ? ಇಲ್ಲ ಬೀಗ್ರೆ, ನನ್ನ ಮಗಳಿಗೆ ಇದೇ ರೀತಿ ರೆಸಾರ್ಟಲ್ಲಿ ಮದುವೆ ಆಗ್ಬೇಕಂತ ತುಂಬಾ ಆಸೆ ಇತ್ತು. ಅವಳ ಆಸೆ ಹೇಗೋ ಅದೇ ಈಡೇರಿಸ್ಬೇಕಲ್ವಾ? ಅದಕ್ಕೇನೆ ಇಲ್ಲೇ ಎಲ್ಲ ಡೆಕೋರೇಷನ್ ಮಾಡಿಸ್ಬಿಟ್ವಿ. ಖರ್ಚು ಅಂತ ನೋಡೋದಕ್ಕಿಂತ ನನ್ನ ಮಗಳು ಸಂತೋಷ ಮುಖ್ಯ. ಅವಳು ಮದುವೆ ಆದಮೇಲೆ ಅಳಿಯಂದ್ರ ಜೊತೆ ಚೆನ್ನಾಗಿದ್ರೆ ನಮ್ಗೆ ಅದೇ ಸಾಕು. ಖರ್ಚಿಂದೆಲ್ಲ ಬಿಡಿ, ಹೇಗೋ ನಡೆಯುತ್ತೆ. ನಾನು ನಮ್ಮ ಯಜಮಾನ್ರು ಇಬ್ಬರೇ ಇರೋದು, ಹೇಗೋ ನೋಡ್ಕೋತೀವಿ. ಅವಳ ಮದುವೆಗೆ ಅಂತ ಸ್ವಲ್ಪ ದುಡ್ಡು ಎತ್ತಿಟ್ಟಿದ್ವಿ. ಇನ್ನು ಒಡವೆಗಳೆಲ್ಲ ಮುಂಚೆನೆ ತಗೊಂಡಿದ್ವಿ. ಆದ್ರಿಂದ ನಾವು ಇಷ್ಟು ಮಾಡಿಲ್ಲ ಅಂದರೆ ಹೇಗೆ? ಅವಳು ಮುಂಚೆ ಎಲ್ಲ ಹೇಳ್ತಿದ್ಲು, ಅಮ್ಮ ನನಗೆ ರೆಸಾರ್ಟಲ್ಲಿ ಮದುವೆ ಆಗೋದಕ್ಕೆ ಇಷ್ಟ ಅಂತ. ಅದಕ್ಕೆ ಅವಳು ಇಷ್ಟದ ಪ್ರಕಾರನೇ ರೆಸಾರ್ಟಲ್ಲೇ ಮಾಡ್ತಾ ಇದ್ದೀವಿ. ಹಾಗಿದ್ರೆ ನಮ್ಮ ಅಣ್ಣ ತುಂಬಾನೇ ಅದೃಷ್ಟ ಮಾಡಿದ್ದಾನೆ. ಅದೃಷ್ಟನೇ, ಆದ್ರೆ ಇಷ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಿದ್ದಾರೆ ಅಂತ ಅಲ್ಲ. ಚಿಂದಂತ ಹುಡುಗಿನ ಕೊಡ್ತಾ ಇದ್ದಾರಲ್ಲ ನನಗೆ, ಅದೇ ನನ್ನ ಅದೃಷ್ಟ. ಅಮ್ಮ, ಅದಕ್ಕೆ ಯಾಕಮ್ಮ ತುಂಬಾ ಸೈಲೆಂಟ್ ಆಗಿದ್ದಾರೆ? ಅವ್ರ ಮುಖದಲ್ಲಿ ಸಂತೋಷದ ಕಳೆನೇ ಇಲ್ಲ. ಯಾಕೆ ಅತ್ತಿಗೆಗೆ ನಿಮ್ಮ ಮದುವೆ ಇಷ್ಟ ಇಲ್ವಾ? ಅಯ್ಯೋ ಹಾಗೇನಿಲ್ಲ, ಇಷ್ಟನೇ ಇದೆ. ಇಷ್ಟಪಟ್ಟೆ ಅವಳು ಮದುವೆ ಮಾಡ್ಕೋತಿರೋದು. ಇಂಥ ಟೈಮಲ್ಲಿ ಹೆಣ್ಮಕ್ಳಿಗೆ ಬೇಜಾರಾಗೋದು ಸಹಜನೇ ಅಲ್ವಾ? ತಂದೆ ತಾಯಿನ ಬಿಟ್ಟು ಹೋಗ್ಬೇಕಲ್ಲ ಅಂತ ಅವಳಿಗೆ ಸ್ವಲ್ಪ ಬೇಜಾರಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಅಷ್ಟೇ ಅವಳು ಸಪ್ಪಗಿರೋದು. ಅಯ್ಯೋ, ಇನ್ನೆಷ್ಟು ದೂರ ಇದೆ ನಿಮ್ಮೂರು ನಮ್ಮೂರು? ಯಾವಾಗ ಬೇಕಾದ್ರೂ ಬರ್ಬೋದಪ್ಪ. ಅಷ್ಟಕ್ಕೆ ಮದುವೆ ಟೈಮಲ್ಲಿ ಹೀಗೆ ಕೂತ್ಕೊಳ್ಳೋದಾ? ನೋಡಮ್ಮ ರಮ್ಯಾ, ನಾವು ನಿನಗೆ ಫುಲ್ ಸ್ವತಂತ್ರ ಕೊಟ್ಬಿಡ್ತೀವಿ. ನಿನ್ ತವ್ರ ಮನೆಗೆ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ ಅಂತ ಯಾವುದಕ್ಕೂ ತಡೆಯೋದಿಲ್ಲ. ಒಟ್ನಲ್ಲಿ ಮನೆ ಜವಾಬ್ದಾರಿನ ತಗೊಂಡು ನೆಡ್ಸ್ಕೊಂಡು ಹೋಗ್ಬೇಕಾಗಿರೋ ನೀನು. ನಿನಗೆ ಯಾವಾಗ ನಿಮ್ಮ ತಂದೆ ತಾಯಿ ನೆನಪಾಗುತ್ತೋ, ಹೋಗ್ಬೇಕು ಅಂತ ಅನಿಸ್ತೋ, ಆವಾಗ ನಮ್ಮ ರಂಗಣ್ಣನ ಕರ್ಕೊಂಡು ಹೋಗು. 2 ದಿನ ಇದ್ದು ಬಾ, ನಮಗೇನು ಬೇಜಾರಿಲ್ಲ. ನಾವು ಕೂಡ ಇನ್ನು ವಯಸ್ಸನ್ನ ದಾಟೆ ಬಂದಿರ್ತೀವಲ್ವಾ, ನಮಗೂ ಅರ್ಥ ಆಗುತ್ತಮ್ಮ. ಬೇಜಾರು ಮಾಡ್ಕೋಬೇಡ ಬಿಡು. ಮದುವೆ ಅನ್ನೋದು ಪ್ರತಿ ಹೆಣ್ಮಕ್ಳು ಮಾಡ್ಕೊಳ್ಳೇಬೇಕು. ಮದುವೆ ಆದ್ಮೇಲೆ ಗಂಡನ ಮನೆಗೆ ಹೋಗ್ಲೇಬೇಕು. ಇನ್ಮೇಲೆ ನಿಮ್ಮ ತಾಯಿ ಹಾಗೆ ನಾನು ನೋಡ್ಕೋತೀನಿ. ನನ್ನನ್ನೇ ನಿಮ್ಮ ತಾಯಿ ಅನ್ಕೋ, ಅತ್ತೆ ಅನ್ಕೋಬೇಡ, ಸರಿನಾ? ಬೀಗ್ರೆ, ನಿಮ್ಮ ಮಾತನ್ನು ಕೇಳಿ ನನಗಂತೂ ಕಣ್ಣಲ್ಲಿ ನೀರೇ ಬರ್ತಾ ಇದೆ. ನನ್ನ ಇಬ್ಬರು ಮಕ್ಕಳು ಎಷ್ಟು ಅದೃಷ್ಟ ಮಾಡಿದ್ದಾರೆ. ನಮ್ಮ ದೊಡ್ಡ ಅಳಿಯಂದ್ರನ್ನ ನಾವು ಪಡೆಯೋದಕ್ಕೆ ಪುಣ್ಯನೇ ಮಾಡಿದ್ದೀವಿ. ನನ್ನ ಮಗಳನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಈಗ ನನ್ನ ಚಿಕ್ಕ ಮಗಳು, ಅವಳಿಗೆ ಅಂತ ಒಂದು ತುಂಬಿದ ಕುಟುಂಬ ಸಿಕ್ಕಿದೆ. ಅಲ್ಲಿ ಅತ್ತೆ ಮಾವ ಗಂಡ ನಾದ್ನಿ ಎಲ್ಲರೂ ಪ್ರೀತಿ ಮಾಡ್ತಾರೆ. ನನ್ನ ಇಬ್ರು ಮಕ್ಕಳು ತುಂಬಾನೇ ಅದೃಷ್ಟ ಮಾಡಿದ್ದಾರೆ. ಇದಕ್ಕಿಂತ ಬೇರೆ ಭಾಗ್ಯ ಯಾವ ತಾಯಿಗೆ ಬೇಕು ಹೇಳಿ? ಎಷ್ಟೋ ಜನ ಹೆಣ್ಣೆತ್ಬಿಟ್ಟಿದೀವಲ್ಲ, ಮುಂದೆ ಹೇಗೋ ಎಷ್ಟು ಕಷ್ಟ ಪಡಬೇಕು ಅವರು, ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ಅತ್ತೆ ಮನೇಲಿ ಅಂತ ಕೊರಗ್ತಿರ್ತಾರೆ. ಆದ್ರೆ ನನ್ನ ಇಬ್ರು ಮಕ್ಕಳು, ಅವ್ರಿಗಂತ ಪರಿಸ್ಥಿತಿ ಬಂದಿಲ್ಲ. ನಿಮ್ಮಂತ ಬೀಗ್ರು ಸಿಕ್ಕಿರೋದು ನಮ್ಮ ಪುಣ್ಯ. ಅತ್ತೆಯವರೇ, ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ಒಂದು ವೇಳೆ ಅವ್ರು ತಪ್ಪೇ ಮಾಡಿದ್ರು ನಾವೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಓ ಅಳಿಯಂದ್ರೆ, ಎಲ್ಲಿ ಹೋಗಿದ್ರಿ ಇಷ್ಟೊತ್ತು? ಮುಹೂರ್ತ ಟೈಮ್ ಆಯ್ತು ಅಂತ ಗಾಬರಿ ಆಗ್ಬಿಟ್ಟಿದ್ವಿ. ಸದ್ಯ ಕರೆಕ್ಟ್ ಟೈಮ್ಗೆ ಬಂದ್ರಲ್ಲ. ಇವ್ರು ನಿಮ್ಮ ಅಳಿಯಂದ್ರ? ಹೌದು ಬೀಗ್ರೆ, ರೀಸೆಂಟ್ ಆಗಿ ನನ್ನ ಮಗಳು ಲವ್ ಮ್ಯಾರೇಜ್ ಆದ್ಲು. ಅದಕ್ಕೆ ಹೆಣ್ಣು ನೋಡೋದಕ್ಕೆ ನಾವು ನನ್ನ ಮಗಳನ್ನ ಕರ್ಕೊಂಡ್ ಬರ್ಲಿಲ್ಲ. ಅಯ್ಯೋ, ಇವನು ನಾನು ಇಷ್ಟಪಟ್ಟಿದ್ದ ಹುಡುಗ ಅಲ್ವಾ? ಕ್ರಿಶ್ ಇವನು. ಅಂದ್ರೆ ನಾನು ಸರಿಯಾಗಿ ಗಮನ ಇಟ್ಟೆ ನೋಡ್ಲಿಲ್ಲ. ಅಂದ್ರೆ ನನ್ನ ನಾದ್ನಿ ಆಗಿರೋಳು ನನ್ನ ಫ್ರೆಂಡು. ಕ್ರಿಶ್, ನೀನು ರಮ್ಯಾ, ನಮ್ಮ ಅಳಿಯಂದ್ರು ನಿನಗೆ ಮೊದಲೇ ಪರಿಚಯನೇನಮ್ಮ? ಅಮ್ಮ, ರಮ್ಯಾ ಮತ್ತೆ ನಾನು ಇಬ್ರು ಒಂದೇ ಕ್ಲಾಸ್ಮೇಟ್. ಕ್ರಿಶ್ ಕೂಡ ನಮ್ಮ ಕಾಲೇಜಲ್ಲಿ ಅಲ್ವೇನಮ್ಮ, ಆದ್ರೆ ಅವ್ನು ಸೀನಿಯರು. ರಮ್ಯಾ ನನಗೆ ತುಂಬಾ ಚೆನ್ನಾಗಿ ಪರಿಚಯ ಇದ್ದಾಳೆ. ಅರೆ ಹೌದು ನಮ್ಮ ನಂದಿನಿ, ಹೇಳೋದಲ್ವೇನಮ್ಮ, ಮತ್ತೆ ಯಾಕೆ ಸುಮ್ಮನಿದ್ದೆ? ರಮ್ಯಾ ನನ್ನ ಫ್ರೆಂಡು ಅಂತ ಹೇಳ್ಬಾರ್ದಾ? ಅಪ್ಪ, ನಿಮ್ಮೆಲ್ಲರಿಗೂ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡೆ. ಅವಳೇ ನಮ್ಮನ್ನ ನೋಡಿ ಫಸ್ಟ್ ಶಾಕ್ ಆಗ್ಲಿ ಅಂತ ಅನ್ಕೊಂಡೆ. ಆದ್ರೆ ಇವಳು ಹೀಗೆ ನೋಡ್ಬಿಟ್ಟು ಶಾಕ್ ಆಗ್ತಿದ್ದಾಳೆ. ಸರಿ ಹೋಯ್ತಾಗಿದ್ರೆ. ನೋಡಿ ಬೀಗ್ರೆ, ಹೆಂಗೋ ಇಬ್ರು ಫ್ರೆಂಡ್ಸು, ನನ್ನ ಮಗಳು ನಿಮ್ಮ ಮಗಳು. ನಿಮ್ಮ ಮಗಳಿಗೂ ನಮ್ಮ ಮನೆಗೆ ಬಂದಾಗ ಏನ್ ಕಷ್ಟ ಆಗಲ್ಲ ಬಿಡಿ, ನನ್ನ ಮಗಳು ಇರ್ತಾಳೆ ಜೊತೆಲಿ. ಅದೇ ನೋಡಿ ಬೀಗ್ರೆ, ನನ್ನ ಮಗಳು ಕೂಡ ನೋಡಿಲ್ಲ ಅನ್ಸುತ್ತೆ ಅಲ್ಲಮ್ಮ ರಮ್ಯಾ? ನೀನ್ ಈಗ ನೋಡ್ತಿದ್ಯಾ? ಅದು ಹೂನಮ್ಮ. ಒಳ್ಳೆ ಹುಡುಗಿ ನೀನು. ಅವಳಿಂದ ಪಾಪ ನಂದಿನ ಅಷ್ಟೊಂದು ಮಾತಾಡಿದ್ಲು, ಒಂದ್ಸತಿನಾದ್ರೂ ನೋಡ್ಬಾರ್ದಾ? ಆಗ್ಲೇ ನೋಡಿದಿದ್ರೆ ನಿನ್ ಫ್ರೆಂಡ್ ಅಂತನಾದ್ರೂ ಗೊತ್ತಾಗಿರೋದು. ಇರ್ಲಿ ಬಿಡಿ ಬೀಗ್ರೆ, ಪಾಪ ರಮ್ಯಾಗೆ ಸ್ವಲ್ಪ ದುಃಖ. ಪಾಪ ಅವಳೇನೋ ಚಿಂತೆ ಮಾಡ್ತಿರ್ಲೇನೋ. ಅಯ್ಯೋ ಪಾಪಿ, ನನಗೆ ಮೋಸ ಮಾಡ್ಬಿಟ್ಟಿಲ್ಲ ನೀನು. ಅವನಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೆ, ಆದ್ರೆ ಅವನು ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಟ್ಟಿದ್ದಲ್ಲ ಇವಳು. ಛೇ, ನಾನು ಅವತ್ತು ಆ ಜಾಗ ಬಿಟ್ಟು ಬರಬಾರ್ದಿತ್ತು. ಇವಳು ಯಾವಾಗ ಒಪ್ಕೊಂಡ್ಲು? ಅದು ಹಿಂಗೆ ಹಿಂದೆನೆ ಮದುವೆ ಆಗ್ಬಿಟ್ಲು. ಪಾಪಿ ಇವಳು ನನ್ನ ಸ್ನೇಹಕ್ಕೆ ದ್ರೋಹ ಮಾಡ್ಬಿಟ್ಟಿದ್ದಾಳೆ. ಇವಾಗ ಇವಳು ನನ್ನ ನಾದ್ನಿ, ಇವ್ರ ಅಣ್ಣನ ಹೆಂಡತಿ ನಾನು. ಅಯ್ಯೋ ಕರ್ಮವೇ. ರಮ್ಯಾ, ಆಲ್ ದ ಬೆಸ್ಟ್. ಒಂದ್ ರೀತಿ ಹೇಳ್ಬೇಕಂದ್ರೆ
ನಂದು ನಂದಿನಿ ಮದುವೆ ಆಗೋದಕ್ಕೆ ಕಾರಣನೇ ನೀನು. ಅರೆ ಏನಪ್ಪ ಹೇಳ್ತಿದ್ಯಾ? ನನ್ನ ಮಗಳು ಕಾರಣನಾ? ಹೌದು ಆಂಟಿ. ಕಾಲೇಜಲ್ಲಿ ಯಾವಾಗ್ಲೂ ನಂದಿನಿ ಜೊತೆ ರಮ್ಯಾನೇ ಜಾಸ್ತಿ ಓಡಾಡ್ತಿದ್ದು. ಗೊತ್ತೋ ಗೊತ್ತಿಲ್ದನೋ ರಮ್ಯಾ ನಂದಿನಿನ ಕರ್ಕೊಂಡು ಒಂದ್ಸತಿ ನನ್ನ ಕ್ಲಾಸ್ ರೂಮ್ ಮುಂದೆ ಹೋದ್ಲು. ಅವಾಗಲೇ ನಾನು ನಂದಿನಿ ನೋಡಿದ್ದು. ನೋಡಿದ ತಕ್ಷಣ ನಂದಿನಿ ತುಂಬಾ ಇಷ್ಟ ಆಗ್ಬಿಟ್ಲು. ಮತ್ತೆ ನಾನು ನಂದಿನಿಗೆ ಪ್ರಪೋಸ್ ಮಾಡುವಾಗ್ಲೂ ಕೂಡ ರಮ್ಯಾ ಜೊತೆಲೇ ಇದ್ದಿದ್ದು. ಹೌದೇನಪ್ಪ? ಹೌದಾ? ಏನಮ್ಮ ರಮ್ಯಾ, ಈ ವಿಷಯ ನನಗೆ ಹೇಳಲೇ ಇಲ್ವಲ್ಲ ನೀನು? ಅದು ಆಂಟಿ, ಇದು ಯಾವಾಗ ನಡೀತು ಅಂದ್ರೆ 2 ವಾರದ ಹಿಂದೆನಷ್ಟೇ ನಡೀತು. ಅದಾದ್ಮೇಲೆ ರಮ್ಯಾ ಅವತ್ತು ನಾಳೆಯಿಂದನೇ ಕಾಲೇಜಿಗೆ ಬರಲಿಲ್ಲ ಅಂತ ನಂದಿನಿ ಹೇಳ್ತಾ ಇದ್ಲು. ಹೌದು ಆಂಟಿ, ಕ್ರಿಶ್ ನನಗೆ ಪ್ರಪೋಸ್ ಮಾಡಿದ್ನಲ್ಲ, ಅವತ್ತು ಮಾರನೇ ಬೆಳಗ್ಗೆಯಿಂದನೇ ರಮ್ಯಾ ಕಾಲೇಜಿಗೆ ಬರೋದು ನಿಲ್ಲಿಸ್ಬಿಟ್ಲು. ಅವತ್ತಿನ ದಿನ ಅಣ್ಣ ಬೇರೆ ಯಾರಿಗೋ ಸಹಾಯ ಮಾಡಿದೆ ಅಂತ ಹೇಳ್ತಿದ್ರು, ಅಂದರೆ ಅಂಕಲಿಗೆ. ಅವಾಗ ನನಗೂ ಗೊತ್ತಾಗ್ಲಿಲ್ಲ. ಆಮೇಲೆ ಅಮ್ಮ ನನ್ನ ಹತ್ರ ಬಂದ್ಬಿಟ್ಟು ಈ ರೀತಿ ರಮ್ಯಾ ಅಂತ ಇಲ್ಲಿರೋದು ಹಾಗೆ ಹೀಗೆ ಸ್ವಲ್ಪ ಹೇಳಿದಾಗ ನನಗೆ ನನ್ನ ಫ್ರೆಂಡೇ ಇರ್ಬೋದು ಅಂತ ನನಗೆ ಡೌಟ್ ಆಯಿತು. ಆದರೆ ಫುಲ್ ಕನ್ಫರ್ಮೇಷನ್ ಇರಲಿಲ್ಲ. ಅದಕ್ಕೆ ನಾನು ಏನೂ ಹೇಳಕ್ಕೆ ಹೋಗಲಿಲ್ಲ ಆಂಟಿ. ಕ್ರಿಶ್ ನನಗೆ ಪ್ರಪೋಸ್ ಮಾಡಿ 1 ವಾರಕ್ಕೇನೆ ನಾವಿಬ್ಬರು ಲವ್ ಮ್ಯಾರೇಜ್ ಆಗಿಬಿಟ್ವಿ. ಲವ್ ಮ್ಯಾರೇಜ್ ಆಗಿ ನಾವು ಮನೇಲಿ ಹೇಳಲಿಲ್ಲ, ನಾವೇ ಮದುವೆ ಮಾಡ್ಕೊಂಡು ಬಂದ್ವಿ. ಅಪ್ಪ ಅಮ್ಮ ಬೇಜಾರು ಮಾಡಿಕೊಂಡ್ರು. ಆದರೂ ಪಾಪ ಅವರು ಒಪ್ಕೊಂಡಿದ್ದಾರೆ ನಮ್ಮ ಪ್ರೀತಿನ. ಕ್ರಿಶ್ ಕೂಡ ತುಂಬ ಒಳ್ಳೆ ಹುಡುಗ. ಹೌದು ಬಿಗ್ರೆ, ಹುಡುಗ ಒಳ್ಳೆಯವನು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಒಪ್ಕೊಂಡಿದ್ವಿ. ಎಷ್ಟೋ ಕಡೆ ದುಡ್ಡು ಆಸ್ತಿ ಇರುತ್ತೆ ಮನೆ ಕಡೆ, ಹುಡುಗರು ಒಳ್ಳೆಯರಾಗಿರೋದಿಲ್ಲ. ತಗೊಂಡು ಏನು ಮಾಡ್ತೀರಾ? ಇರೋದೊಬ್ಳು ಮಗಳು, ಅವಳು ಚೆನ್ನಾಗಿರ್ಬೇಕಲ್ವಾ? ಏನೋ ದುಡುಕಿ ನಿರ್ಧಾರ ತಗೊಂಡು ಮದುವೆ ಮಾಡ್ಕೊಬಿಟ್ಟಿದ್ದಾರೆ. ಹಾಗಂತ ನೀನು ನನ್ನ ಮಗಳೇ ಅಲ್ಲ, ನಮ್ಮ ಮನೆಗೆ ಬರಬೇಡ ಅಂತ ಹೇಳೋಕ್ಕಾಗಲ್ವಲ್ಲ. ಅದಕ್ಕೆ ನೋಡಿ ಜನ ಆಡ್ಕೋಬಾರ್ದು ಅಂತ ಅಂದ್ಬಿಟ್ಟು ನಾವು ಸೇರಿಸ್ಕೊಂಡ್ವಿ. ಇವಾಗ ಸದ್ಯಕ್ಕೆ ನಮ್ಮ ಮಳಿಯಂದ್ರು ನನ್ನ ಮಗಳು ನಮ್ಮನೇಲೇ ಇದ್ದಾರೆ. ಅವ್ರು ಕೆಲಸ ಹುಡುಕ್ತಾ ಇದ್ದಾರೆ. ಅವ್ನು ಕೆಲಸ ಸಿಕ್ಕಿದ ತಕ್ಷಣ ಬೇರೆ ಮನೆ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ನಮ್ಮನೇಲೇ ಇರ್ತಾರೆ. ನಿಮ್ಮ ಮಗಳಿಗೇನು ತೊಂದರೆ ಆಗೋದಿಲ್ಲ. ಯಾಕಂದರೆ ನನ್ನ ಮಗಳು ನಿಮ್ಮ ಮಗಳು ಮುಂಚೆನೇ ಫ್ರೆಂಡು ನೋಡಿ. ನಾನು ಅದೇ ಎದುರ್ಕೊಬಿಟ್ಟಿದ್ದೆ. ನನ್ನ ಮಗಳು ಲವ್ ಮ್ಯಾರೇಜ್ ಮಾಡ್ಕೊ ಬಂದಿದ್ದಾಳೆ ಅನ್ನೋ ವಿಷಯನ ನಿಮ್ಮ ಹತ್ರ ಮುಚ್ಚಿಕ್ಬಿಟ್ಟಿದ್ವಿ. ಸದ್ಯಕ್ಕೆ ಏನು ಹೇಳೋದು ಬೇಡ ಅಂತ ಅನ್ಕೊಂಡಿದ್ವಿ. ಆಮೇಲೆ ಏನು ಅನ್ಕೋತಿರೋ ಏನೋ ಅಂತ. ಆದರೆ ನೋಡಿ, ಇವಾಗ ಇಬ್ಬರು ಫ್ರೆಂಡ್ಸ್ ಅಂತ ಗೊತ್ತಾದ್ಮೇಲೆ ನನಗೆ ಸಮಾಧಾನ ಆಯಿತು. ಹಾಗಾಗಿ ಹೇಳ್ತಾ ಇದ್ದೀವಿ, ಏನು ತಪ್ಪು ತಿಳ್ಕೊಬೇಡಿ ಬಿಗ್ರೆ. ಹಾಂ ಇಡ್ಲಿ ಬಿಡಿ, ಪರವಾಗಿಲ್ಲ. ಏನೋ ದುಡುಕಿ ತಪ್ಪು ಮಾಡಿಬಿಟ್ಟಿದ್ದಾರೆ ಮಕ್ಕಳು. ತಂದೆ ತಾಯಿಯಾದವರು ನಾವುಗಳು ಕ್ಷಮಿಸ್ತಾ ಇನ್ಯಾರು ಕ್ಷಮಿಸ್ಬೇಕು? ಸರಿ ಸರಿ, ಹಿಂಗೆ ಮಾತಾಡ್ತಾ ಕಾಲ ಕಳಿತಿರೋ. ಮುಹೂರ್ತ ಟೈಮ್ ಮೀರೋಗ್ತಾ ಇದೆ. ತಾಳಿ ಕಟ್ಸೋಣವಾ? ಅಯ್ಯೋ ನಾವು ನೋಡಿ ಪುರೋಹಿತ್ರೆ, ನೀವು ತಾಳಿ ಕಟ್ಸಿಪ್ಪ. ಮುಹೂರ್ತದ ಸಮಯ ಮೀರೋಗ್ಬಿಡುತ್ತೆ. ಹಾಂ ಕಟ್ಸಿ.